ಹಾಯ್ ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತು ಮಾವಿನ ಹಣ್ಣಿನ ಶ್ರೀಕರಣಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಫಸ್ಟ್ ಟೈಮ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಈ ಥರ ಮಾವಿನ ಹಣ್ಣಿನ ಶ್ರೀಕರಣಿನ ನೀವು ಚಪಾತಿ, ರೊಟ್ಟಿ, ಹೋಳಿಗೆ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನೋಡಿ ಈ ಥರ ಮಾವಿನ ಹಣ್ಣನ್ನು ನೀಟಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಒಳಗಡೆ ಇರೋ ಹಣ್ಣನ್ನೆಲ್ಲ ತೆಗೆದಿಟ್ಕೊಳ್ಬೇಕು. ಸಿಪ್ಪೆನೆಲ್ಲ ತೆಕ್ಕೊಳ್ಳಿ. ನೋಡಿ ಈ ಥರ ಹಣ್ಣನ್ನೆಲ್ಲ ಒಂದು ಕಡೆ ತೆಗೆದಿಟ್ಕೊಳ್ಬೇಕು. ನೋಡಿ ನಾನು ಇವಾಗ ಎಲ್ಲನೂ ಈ ಥರ ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಹಣ್ಣನ್ನೆಲ್ಲ ಕಟ್ ಮಾಡಿಕೊಂಡು ಒಳಗಡೆ ಹಣ್ಣನ್ನೆಲ್ಲ ತೆಗೆದಿಟ್ಕೊಳ್ಬೇಕು. ಸಿಪ್ಪೆನೆಲ್ಲ ಒಂದು ಕಡೆ ಇಟ್ಕೊಳ್ಳಿ. ಅದಾದಮೇಲೆ ಒಂದು ಪಾತ್ರೆ ತೊಗೊಳ್ಳಿ. ನೋಡಿ ಆ ಪಾತ್ರೆಗೆ ಈ ಥರ ಹಣ್ಣಿನ ರಸನೆಲ್ಲ ಅದರೊಳಗಡೆ ಹಾಕ್ಕೊಳ್ಬೇಕು. ನೀವು ಚಾಕು ಸಹಾಯದಿಂದ ಬೇಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂದರೆ ಕೈಯಿಂದ ಬೇಕಾದರೂ ತೆಗೆದು ಹಾಕ್ಕೊಳ್ಬೋದು. ನಾನಿಲ್ಲಿ ಒಂದು ಚಾಕು ತೊಗೊಂಡು ಹಣ್ಣನ್ನೆಲ್ಲ ನೋಡಿ ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ. ಆ ಪಾತ್ರೆಗೆಲ್ಲನೂ ಹಾಕ್ಕೊಂಡ್ಬಿಡಿ. ನೀವೆಷ್ಟು ಹಣ್ಣು ತೊಗೊಂಡಿರ್ತೀರ ನೋಡಿ ಅಷ್ಟು ಹಣ್ಣನ್ನು ಇದೇ ಥರನೇ ಕಟ್ ಮಾಡಿ ರಸನೆಲ್ಲ ತೆಗೆದು ಇಟ್ಕೊಳ್ಬೇಕು. ಇಲ್ಲ ಪಾತ್ರೆಗೆ ಹಾಕ್ಕೊಂಡ್ಬಿಡಿ. ಸೊ ಈ ಮಾವಿನ ಹಣ್ಣಿನ ಶ್ರೀಕರಣಿ ಮಾಡೋಕ್ಕೆ ಹಣ್ಣು ಚೆನ್ನಾಗಿ ಮೆತ್ತಗಿರಬೇಕು, ಅಂದರೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಇವಾಗ ಈ ಥರ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಕೈಯಿಂದ ನೋಡಿ ಈ ಥರ ಎಲ್ಲ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಮಾವಿನ ಹಣ್ಣು ಗಟ್ಟಿ ಇರುತ್ತಲ್ವ ನೋಡಿ ಅದನ್ನೆಲ್ಲ ಸ್ಮೂತ್ ಮಾಡ್ಕೊಳ್ಬೇಕು. ಮತ್ತು ಮಾವಿನ ಹಣ್ಣಿನ ಚಿಪ್ಪು ಇರುತ್ತಲ್ವ ಅದ್ರ ಮೇಲ್ಗಡೆ ಇರೋ ಒಂದು ಹಣ್ಣನ್ನೆಲ್ಲ ನೀಟಾಗಿ ಕೈಯಿಂದ ತೆಕ್ಕೊಳ್ಬೇಕು. ನೋಡಿ ಇವಾಗೆಲ್ಲನೂ ಹಣ್ಣನ್ನೆಲ್ಲ ಈ ಥರ ತೆಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಾನು ಇವಾಗೆಲ್ಲನೂ ಅದೇ ಥರ ಕಲಿಸ್ಕೊಳ್ತಾ ಇದ್ದೀನಿ. ನೀವು ಏನಾದರೂ ಚಿಕ್ಕ ಮಕ್ಕಳಿಗೆ ಮಾವಿನ ಹಣ್ಣು ತಿನ್ನೋಕ್ಕೆ ಬರಲ್ಲಲ್ವ, ಅವ್ರಿಗೆ ಈ ಥರ ನೀವು ಕೈಯಿಂದನೇ ಇದು ಜ್ಯೂಸ್ ಥರನೇ ಆಗುತ್ತೆ. ಸೊ ಈ ಥರ ಮಿಕ್ಸಿಗೆ ಹಾಕ್ಕೊಳ್ಳೋದು ಬೇಕಾಗಲ್ಲ, ಏನಿಲ್ಲ. ಈ ಥರ ಜ್ಯೂಸ್ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಟ್ಟು ಕುಡಿತಾರೆ. ಮಕ್ಕಳಿಗೆ ಕೂಡ ತಿನ್ನೋಕ್ಕೆ ಬರದೇ ಇರೋರಿಗೆ ಈ ಥರ ಮಾಡಿಕೊಡ್ಬೋದು. ನೋಡಿ ಹೊರಗಡೆ ಜ್ಯೂಸ್ ತಂದು ಕೊಡೋ ಬದಲು ಈ ಥರ ಮನೆಯಲ್ಲೇ ಮಾಡಿಕೊಡಿ. ಒಂದು 5 ನಿಮಿಷದಲ್ಲೇ ನೀವು ಇದನ್ನು ಮಾಡಿಕೊಡ್ಬೋದು. ನೋಡಿ ಇವಾಗ ಕೈಯಿಂದ ಎಲ್ಲನೂ ಇದೇ ಥರ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ. ಸೊ ಇವಾಗ ಎಲ್ಲನೂ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಉಳಿದಿರೋದನ್ನು ಕೂಡ ನೀರು ಹಾಕಿ ಚೆನ್ನಾಗಿ ತೊಳೆದ್ಕೊಳ್ಳಿ. ಇನ್ನೂ ಸ್ವಲ್ಪ ಇರುತ್ತೆ ಅಲ್ವಾ, ಅದೇ ಥರ ಎಲ್ಲನೂ ತೊಳ್ಕೊಳ್ಬೇಕು. ನೋಡಿ ಇವಾಗ ಎಷ್ಟು ಗಟ್ಟಿ ಇದೆ ಅಲ್ವಾ. ಸೊ ಇದನ್ನು ನೀಟಾಗಿ ಕೈಯಿಂದ ಕಲಿಸ್ಕೊಳ್ಳೋಣ. ಜಾಸ್ತಿ ಗಟ್ಟಿ ಇದ್ದರೂ ಕೂಡ ಚೆನ್ನಾಗಿರಲ್ಲ. ನೋಡಿ ನೀವು ಕಲಿಸ್ಕೊಂಡು ಗಟ್ಟಿ ಇದೆ ಅನಿಸಿದರೆ ಮತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೋದು. ಇವಾಗ ಇದನ್ನು ನಿಧಾನ ಎಲ್ಲನೂ ಕಲಿಸ್ಕೊಳ್ಳಿ. ಮಿಕ್ಸಿಗೇನು ಹಾಕ್ಕೊಳ್ಳೋಕೆ ಹೋಗಬೇಡಿ, ಕೈಯಿಂದನೇ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು. ಮಾವಿನ ಹಣ್ಣಿನ ಶ್ರೀಕರಣಿ ರೆಡಿ ಆಗಿಬಿಡುತ್ತೆ. ಚಪಾತಿಯಲ್ಲಂತೂ ತುಂಬಾ ಚೆನ್ನಾಗಿರುತ್ತೆ ಇದು. ಯಾರೆಲ್ಲ ಮಾವಿನ ಹಣ್ಣನ್ನು ಇಷ್ಟಪಡ್ತೀರೋ ಅವರೆಲ್ಲ ಕೂಡ ಈ ಥರ ಮಾಡಿಕೊಂಡು ತಿನ್ನಿ, ಸೂಪರಾಗಿರುತ್ತೆ. ನನಗಂತೂ ಮಾವಿನ ಹಣ್ಣು ಅಂದರೆ ತುಂಬಾ ಇಷ್ಟ. ನೋಡಿ ಈ ಥರ ನೀವು ಮಾಡಿಕೊಂಡು ಚಪಾತಿ, ರೊಟ್ಟಿ ಜೊತೆ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹಾಗೆ ಕೂಡ ಕುಡಿಬೋದು ನೀವು. ನೋಡಿ ಇವಾಗ ಈ ಥರ ನಾನೆಲ್ಲ ಮಾಡ್ಕೊಂಡಿದ್ದೀನಿ. ನೋಡಿ ಗಟ್ಟಿ ಇದೆ ಅಲ್ವಾ, ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಸೊ ಇವಾಗ ಒಂದು ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. ಸಾಕು, ಇಷ್ಟಿದ್ರೆ ಸಾಕು. ನೋಡಿ ಈ ಥರ ಗಟ್ಟಿ ಇರಬೇಕು ಚಪಾತಿ ಜೊತೆ ತಿನ್ನೋಕ್ಕೆ. ನೀವೇನಾದರೂ ಕುಡಿತೀನಂದರೆ ಇನ್ನೂ ಸ್ವಲ್ಪ ನೀರು ಮಾಡ್ಕೊಳ್ಬೋದು. ನಾವು ಇದಕ್ಕೆ ಹುಳಿ ಇರುತ್ತಲ್ವ, ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ. ಸಕ್ಕರೆ ಆದರೂ ಹಾಕ್ಕೊಳ್ಬೋದು, ಬೆಲ್ಲ ಆದರೂ ಹಾಕ್ಕೊಳ್ಬೋದು. ಸಕ್ಕರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಸ್ವೀಟ್ ಬೇಕಾದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲ ಸ್ವೀಟ್ ಬೇಡ ಅಂದರೆ ಸ್ವಲ್ಪನೇ ಹಾಕ್ಕೊಳ್ಬೋದು. ಇವಾಗ ಸಕ್ಕರೆ ಹಾಕ್ಕೊಂಡಿದ್ದೀವಲ್ಲ, ಸೊ ಸ್ಪೂನಿಂದ ಎಲ್ಲನೂ ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ನನಗೆ ಇನ್ನೂ ಸ್ವಲ್ಪ ಕಮ್ಮಿ ಅನ್ನಿಸ್ತು ಸಕ್ಕರೆ, ಅದಕ್ಕೆ ಇನ್ನೂ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಸ್ವೀಟ್ ಕಮ್ಮಿ ತಿನ್ನೋರು ಸ್ವಲ್ಪನೇ ಹಾಕ್ಕೊಳ್ಬೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಇದಕ್ಕೆ ಏಲಕ್ಕಿ ಪೌಡ್ರ್ ಕೂಡ ಹಾಕ್ಕೊಳ್ಬೋದು. ನಾನು ಹಾಕ್ಕೊಂಡಿಲ್ಲ, ಬೇಕಂದರೆ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ಮೆಲ್. ಸೊ ಇವಾಗ ಮಾವಿನ ಹಣ್ಣಿನ ಶ್ರೀಕರಣಿ ರೆಡಿ ಆಯಿತು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.